ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿನಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಕುಷ್ಕಾ ರೈಸ್ ಅಥವಾ ಪ್ಲೇನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಗೀ ರೈಸ್ ಥರನೇ ಬಟ್ ಮಸಾಲ ಎಲ್ಲ ಹಾಕ್ಕೊಂಡು ಬಿರಿಯಾನಿ ಥರ ಮಾಡ್ಕೋಬೇಕು. ಕೆಲವ್ರಿಗೆ ನಾನ್ ವೆಜ್ ಬಿರಿಯಾನಿಗಳಲ್ಲಿ ಪೀಸ್ಗಳು ಅಷ್ಟು ಇಷ್ಟ ಆಗಲ್ಲ, ಡ್ರೈ ಆಗಿರುತ್ತೆ ಅನಿಸುತ್ತೆ. ಆವಾಗ ಈ ಥರ ಪ್ಲೇನ್ ಬಿರಿಯಾನಿ ಮಾಡಿಕೊಂಡು ಇದ್ರ ಜೊತೆಗೆ ನಾನ್ ವೆಜ್ ಗ್ರೇವಿಗಳನ್ನ ತಿಂದರೆ ಚೆನ್ನಾಗಿರುತ್ತೆ. ಫಸ್ಟು ಅಕ್ಕಿ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಕುಕ್ಕರಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಕೊಬ್ಬರಿ ಎಣ್ಣೆ, 1 ಸ್ಪೂನು ತುಪ್ಪ, ಪಲಾವ್ ಎಲೆ, 3 ಅನಾನಸ್ ಹೂ, 1 ಚಕ್ಕೆ ಚೂರು, ಲವಂಗ, 2 ಏಲಕ್ಕಿ, 1 ಸ್ಪೂನಷ್ಟು ಫೆನೆಲ್ ಸೀಡ್ಸು ಇದನ್ನೆಲ್ಲನೂ ಒಗ್ಗರಣೆಗೆ ಹಾಕಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು 2 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ 2 ಸ್ಪೂನು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 6 ಸ್ಪೂನಷ್ಟು ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿನ ರುಬ್ಕೊಂಡು ಅದನ್ನು ಕುಕ್ಕರ್ಗೆ ಸೇರಿಸಿ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 4 ಕಪ್ಪು ನೀರು, 2 ಕಪ್ಪು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಅಳತೆಯಾಗಿ 4 ಕಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೊಂಡಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸಿ ಮಿಕ್ಸ್ ಮಾಡಿ ಈ ಥರ 1 ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಬೇಕು. ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ 1 ವಿಷಲ್ ಸಾಕು. ಸೋನಾ ಮಸೂರಿ ಅಕ್ಕಿ ಬಳಸೋದಾದರೆ 2 ವಿಷಲ್ ಕೂಗಿಸ್ಕೊಬೇಕಾಗತ್ತೆ. 1 ವಿಷಲ್ ಬಂದು ಪ್ರೆಷರ್ ಇಳ್ತಿದೆ. ಇವಾಗ ಇದನ್ನು ಓಪನ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಷ್ಕಾ ರೈಸ್ ಅಥವಾ ಪ್ಲೇನ್ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ, ಬಿರಿಯಾನಿ ಥರನೇ ಸ್ಮೆಲ್ ಬರ್ತಾ ಇದೆ. ನಾನ್ ವೆಜ್ ಗ್ರೇವಿಗಳ ಜೊತೆ, ಚಿಕನ್ ಅಥವಾ ಮಟನ್ ಗ್ರೇವಿಗಳ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಇದ್ರ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಸೊ ಈ ಕುಷ್ಕಾ ರೈಸ್ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ರೆಸಿಪಿ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಿರ್ತೀನಿ. ಎಲ್ಲನೂ ಫಾಲೋ ಮಾಡಿ. ಥ್ಯಾಂಕ್ ಯು.